ಬಂದೇನೋ ಒಂದು ತಿಳಿಯವಲ್ಲ. ಮದುವೆ ಐತಿ ಯಾರ್ದು? ನಂದು. ನಮ್ಮ ಅಕ್ಕ ಹೋಗು ಹೆಂಗ್ರಿ ಪತ್ರ ಕೊಟ್ಟಿಲ್ಲಲ್ಲ. ಮದುವೆಗೆ ನಿಮ್ಗೆ ಲಗ್ನ ಪತ್ರ ಕೊಡ್ತಾರ? ಲಗ್ನ ಪತ್ರ ಕೊಟ್ಟು ಎಸಿ ಇದಕ್ಕೆಲ್ಲ 3 ಮಂದಿ ಮಕ್ಕಳು ತಿರುಗಿ ಹೊರಸಾಕ್ತಿ. ನಾಯಕ್ ಬರ್ರಿ, ನೀವೇನ್ ಮಾಡ್ತೀರಿ? ಏನ್ರಿ ಗಿಜ್ಜಿ ಮಾಡ್ತಾ ಇದ್ದೀರಲ್ಲ ನೀವು ಮನೆಯಲ್ಲಿ? ಯಾರ್ದು ಮದ್ವಿ? ನಿಮ್ ಸಾವುಕಾರ್ದು. ಎಚ್ಚರಿದ್ರು ಅವರು ಮಲ್ಕೊಂಡಿದ್ರು. ಮತ್ತ ಅವ್ರ ಮದುವೆ ನಾ ಎಚ್ಚರಿದ್ದೇ ಮಾಡಿ. ನಿಮ್ ಗಣ್ಯರು ವರದಕ್ಷಿಣೆ ಇಸ್ಕೊಂಡ್ರೋ ಇಲ್ಲ? ಇದನ್ನ ಕೇಳಕ್ ಕೆಲ್ಸಿದೆ ಎನ್ನಿ ಒಳ್ಳಿಂದ ಎತ್ತ ನನಗ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಆಗತ್ತಾರ, ನಿನ್ ದಕ್ಷಿಣ ಕೊಡ್ಲಾರ ಹೋಗ್ತಾರ ಅವ್ರು? ನನ್ನ ದಕ್ಷಿಣೆ ಕೊಡ್ತಾರ್ರಿ. ವರದಕ್ಷಿಣೆ ತೊಗೊಂಡಾರ ಎಷ್ಟು? 1/4 kg ಬಂಗಾರ ತೊಗೊಂಡು. ಯಪ್ಪ, ಅಷ್ಟು ತಗೊಂಡು ಏನ್ ಮಾಡ್ತಾರ? 21 ಉಂಗ್ರ ಮಾಡಿ ಎಲ್ಲ ನನ್ನ ಕೇಳ್ತಿ, ಎಲ್ಲ ಅಲ್ಲಿ ಕೇಳು. ಮನುಷ್ಯ ಇರೋದು 20 ಎಲ್ಲ ಸುಮ್ಮ ಹೋಮರೆ ನೀ ಅಣತಕ ನಿಂತಲ್ಲ. 21 ಅಂದ್ರೆ ಮತ್ತೆ ಎಣಸಬೇಕಾಗತ್ತ. ಭಾಳ ಎಡಕ್ಕದೀನಿ. ಇಲ್ರಿ ಅದಿ ಇಲ್ರಿ ಎಷ್ಟೇ ಈಗ ಹೇಳ್ತೀರೇನ? ನಾ ಮಲ್ಕೊಂಡಿಲ್ಲ, ಒಳಗ ಕೆಲಸ ಮಾಡಿಸ್ತಾ ಇದ್ದೆ. ಇಲ್ಲಿ ಮಲ್ಕೊಂಡಿಲ್ಲ, ಒಳಗ್ ಮಲ್ಕೊಂಡಿದ್ರನ? ಒಳಗೂ ಮಲಗಿಲ್ರಿ. ಚಂದ ಹೇಳ್ತೀರಿ. ಸ್ವಲ್ಪ ಜವಾಬ್ದಾರಿ ನಿಮ್ಗ ಐತಿ. ಏನು ಜವಾಬ್ದಾರಿ? ಯವ್ನಂತ ಮದುವೆ ಐತಿ ನೋಡಿ, ಮುಗಿಸ್ರಿ. ಶ್ರೀಮಂತ ಮದುವೆ ಯಾವ ಬಂದೆ? ಮದುಮಗಳು ಎಲ್ಲಿದ್ದಾರೆ? ದೇವಸ್ಥಾನ ಕೂಜಾಲ ಇಷ್ಟೆಲ್ಲ ಬೆಳಕು. ಯಾವ್ದೋ ಕಾರ ಬರ್ತಾನ. ಮದುವೆ ಶ್ರೀಮಂತರ ಮದುವೆ ಹತ್ರ ಎತ್ತಿನ ಗಾಡಿ ಬರ್ತಾವ. ನಮ್ಮ ಅಕ್ಕನ ಕಾರು. ತಮ್ಮನ ಮದುವೆ ಐತಿ, ಬಂದು ಸುಣ್ಣ ಬಣ್ಣ ಬಳಿಬೇಕಂತ ಸ್ವಲ್ಪರ ಈಗ ಅದಕ್ಕೆ ಬಂದಿದ್ದು. ಈಗ ಗಾಡಿ ಮುಗ್ದತಿ, ಒಳಗಿನ ಗಾಡಿ ಬಣ್ಣ ಯಾಕೆ ಕೇಳಿ ಮದುವೆ ಇಟ್ಕೊಂಡ್ರಿ? ಈಗ ಈ ಮದುವೆ ನಡೆದ್ ಕೊಡುದು ಏನ್ ಹೇಳ್ತಾ ಇದ್ರಿ? ತಿಳುವಳಿಕೆಯಿಂದ ಹುಡುಗನ ತಲೆ ತುಂಬಿ ನಿಮ್ಮ ಮಗಳನ್ನು ಕಟ್ಟುವ ಪೂರ್ವದಲ್ಲಿ ಅವರ ಮನೆಯಲ್ಲಿ ಹಿರಿಯರಿದ್ದಾರೆ, ಅವರೊಂದು ಮಾತು ಕೇಳಬೇಕನ್ನುವ ಕಲ್ಪನೆ ಸ್ವಲ್ಪ ಇಲ್ಬೇಡ್ರಿ ನಿಮಗೆ? ನೀವು ಒಪ್ಪಿಗೆ ಕೊಟ್ಟಿದ್ದೀರಂತ 4 ಜನರ ಸಮಕ್ಷಮದಲ್ಲಿ ಹೇಳಿದ ಮೇಲೆನೆ ನಾವು ಈ ಮದುವೆ ಸಿದ್ಧತೆ ಮಾಡಿದ್ದೇವೆ. ವ್ಯಕ್ತಿಗೆ ಕೇಳಿ ಪುರೋಹಿತರನ್ನ ಹೌದ್ರಿ ಅಮ್ಮರ, ತಮ್ಮರ ಹೇಳಿದ್ರು ಮದುವೆ ವ್ಯವಸ್ಥೆ ಮಾಡ್ಕೊರಿ, ನಮ್ಮ ಅಕ್ಕರ ಅಕ್ಷತೆ ಟೈಪ್ ಬಂದು ಅಕ್ಷತೆ ಹಾಕ್ತಾರಂತ ಅವರೇ ಹೇಳಿದ್ರು. ಯಾಕ್ರಿ ಇದು ಸತ್ಯವೋ ಮಿಥ್ಯವೋ? ಸತ್ಯಂ ಸುಂದರ. ನಾನು ನಿಮ್ಮ ಮೇಲೆ ಸಾಕ್ಷಿ ಪುರಾವೆಗಳನ್ನು ಕೇಳಲಿಕ್ಕೆ ಬಂದಿಲ್ಲ ಇಲ್ಲಿ. ಅಂದ್ರೆ ಅಮ್ಮರ, ನಿಮ್ ಮನ್ಯಾಗ ಆಳ ಮನುಷ್ಯ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಇರ್ಲಿ ಅಂತೀರಿ, ಅದ ಹಾನಿ ಆಗೋದು ಮಾಡಿದ್ರೆ ಯಾರನ್ನ ಕೇಳಿ ಮಾಡಿದ್ರಿ ಅಂತೀರಿ. ಒಳ್ಳೇದಾಗಂದ್ರೆ ಎಲ್ಲಿದಾಗತ್ತ ನಮ್ಗೆ ರೀ ಪುರೋಹಿತ್ರಿ? ಅದು ಬದುಕಿದ್ರ ದಿನಕ್ಕೆ ಒಯ್ಯಿರಿ, ಇಲ್ಲ ಅಂದ್ರೆ ಅದು ತೆಗೆದು ಇಲ್ಲೇ ಮಾನ ಮಾಡಿಬಿಡ್ರಿ. ಏನ್ ಮಕ್ಕೊಂಡವ್ರು ನೆವಸೋ ಚಟ ಐತೆ ನಿನಗೆ? ನಾಲ್ರಿ ಎಬ್ಸಿದ್ದು ಅಮ್ಮವ್ರು. ಯಾರು ನಿಮ್ಮವ್ರು? ನಿಮ್ಮ ಅಮ್ಮವ್ರು. ಅಕ್ಕಿ ಕಾಳಿಗೆ ಎಬ್ಸ್ಬಾರ್ದ್ರೆ ನಾನು ಬಂದೆ ಮುಗಿಸಿ ಊಟ ದಾರಿಯಲ್ಲಿ ಸರಿಯಾಗಿದೆ ಬರ್ರಿ.
ಸಿಕ್ಕಾಳ ಬಿದ್ದಿಲ್ಲ. ಮದುವೆನ ಆಗಿಲ್ಲ. ಕರ್ಕೊಂಡು ಹೋದ್ರು ಅಮ್ಮರು ಹಿಂಗ್ ಮಾಡ್ಕೊಂಡು ನೀ ಹೇಳ್ಬೇಕಾ? ನಿನ್ನ ಭಾವನೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಮದುವೆ ನಡೆದೈತೆ ಇಲ್ಲ ಅಂತಂದ್ರೆ. ಎದ್ದು ಕುಳ್ಳಿ ನಿನ್ನ ಮಸಡಿ ತೋರಿಸಿದಲ್ಲ, ಇದ ಹಂತಕ್ಕೆ ಬರುತ್ತಂತ ಗೊತ್ತಿತ್ತು ನನಗೆ. ಯಪ್ಪ ಸ್ನಾನ ಮಾಡಿ ಬಂದಿಲ್ಲ? ದಿವ್ಸಕ್ಕ 2 ಟೈಮ್ ಮಾಡ್ತೀನಿ ಸ್ನಾನ. 2 ಸಲ? ಅವ್ ಹೊಲಸಾಗಿರ್ತೇನ? ಪೂಜೆ ಇರ್ತಾವ್ರಿ, ಬಿಡ ಪೂಜೆ ಇರ್ತಾವ, ಮಣ್ಣು ಕೊಟ್ಟು ಬಂದಿರ್ತೀವ. ಏನು ಯಪ್ಪ ಚಲೋ ಬಂದ್ಯಪ್ಪ ಯಪ್ಪ. ನಿಮ್ಮಂತವ್ರು ಬರ್ತೀರಂತ ನಾ ಮದುವೆ ಆಗಿಲ್ಲ. ಬಟ್ರೆ 99 ಮದುವೆ ಮಾಡಿಸಿನಿ, ಸಕ್ಸಸ್. ಏನ 99 ಮದುವೆ ಮಾಡಿಸಿ ಸಕ್ಸಸ್. 99 ಮದುವೆ ಮಾಡಿಸಿ ನಾನ ತಿಳ್ಕೊಬೇಕು ನೋಡಿ, ಎಲ್ಲ ಸಕ್ಸಸ್. ಇದೇಕ್ ಹಿಂಗಾತ? ದೇವ್ರ ಆಟ ಹೆಂಗದ ನೋಡ್ರಿ ಕಾಳ. 99 ಸಕ್ಸಸ್ ಆಗಿದ್ದು ಮದ್ವಿ ಇವ ಮಾಡಿಸ್ಯಾನ, 1 ಫೇಲ್ ಆಗಿದ್ದು ದೇವ್ರ ಆಟ ಅಂತ ತನ್ನ ಮೇಲೆ ಹೆಂಗ ಹಾಕೋತಾನ ಅಲ್ಲ. ನಂಬರ್ ಪಾಸ್ ಆದ್ರ ನಾನ ಹೇಳಿನಿ ಅನ್ನೋದು, ಇಲ್ಲಂದ್ರ ಅದನ್ನೇ ಯಾಕೆ ಆಡಕ್ ಹೋಗಿದ್ಯೋ ಅನ್ನೋದು. ನಿಮ್ಮನ್ನ ನಾಳೆ ಕುಡಿಯಾಗಿಡವನು ನಾನ. ಅದಕ್ಕಷ್ಟ ಯೋಗ್ಯ ನೀನ, ಮದ್ವಿ ಮಾಡ್ಸಕ್ಕಲ್ಲ. ಹಾ ಸರಿ मिले सुर मेरा तुम्हारा, मिले सुर मेरा तुम्हारा, तो सुर बने हमारा। सुर की नदियाँ हर दिशा से बहके सागर में मिले, बाद